ತುಂಬಾ ಅಹಂಕಾರದಿಂದ ನಡ್ಕೋತಾಳೆ. ಅತ್ತೆ ಅನ್ನೋ ಮರ್ಯಾದೆ ಸ್ವಲ್ಪ ಆದ್ರೂ ಕೊಡ್ತಾಳೆ. ಚೆನ್ನಾಗ್ ಕಲಹ ಮಾಡ್ತಾ ಇದ್ದೀರಾ. ಅವಳೇನ್ ತಪ್ಪಾಗಿ ಹೇಳಿದ್ಲು? ಬೆಂಕಿ ಇಕ್ಕೋ ಕೆಲಸ ಚೆನ್ನಾಗ್ ಮಾಡ್ತೀರಾ ಅದ್ಕೆ. ಅಮ್ಮ, ತಮ್ಮನ್ಗೆ ಫೋನ್ ಮಾಡಿ. ನನ್ನ ಗಂಡ ನನ್ನನ್ನು ಪ್ರೀತಿಸುತ್ತಿಲ್ಲ, ನನ್ನನ್ನು ಬೇಡ ಎಂದು ನನ್ನನ್ನು ದೂರ ಮಾಡಿ ಇಟ್ಟಿದ್ದಾರೆ, ಕುಟುಂಬದಲ್ಲಿ ಸಮಸ್ಯೆ ಎಂದು ನೀವು ಯೋಚಿಸುತ್ತಿರಬಹುದು. ನನ್ನ ಪ್ರಿಯರಾದವರೇ, ನೀವು ದೇವರನ್ನು ಹಿಡಿದುಕೊಳ್ಳಿರಿ, ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಪ್ರಾರ್ಥಿಸಿರಿ. ದೇವರು ಕ್ರಿಯೆ ಮಾಡುತ್ತಾರೆ, ನಿಮ್ಮ ಗಂಡನನ್ನು ಬದಲಾಯಿಸುತ್ತಾರೆ. ಪ್ರೀತಿಯ ಸಿಹಿಯಾದ ಮನೆ ವೀಕ್ಷಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಗಳು. ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ನಾವು ಬಹಳ ಸಂತೋಷ ಪಡುತ್ತೇವೆ. ಈ ದಿನದಲ್ಲಿ ಗಂಡ ಹೆಂಡತಿ ಎಂಬ ಶೀರ್ಷಿಕೆಯಲ್ಲಿ ನಾವು ಕಾರ್ಯಕ್ರಮಗಳನ್ನು ನೋಡಲಿದ್ದೇವೆ. ಗಂಡ ಹೆಂಡತಿಯ ಸಂಬಂಧವೇ ಮಿಕ್ಕಿ ಎಲ್ಲಾ ಸಂಬಂಧಗಳಿಗಿಂತ ಶ್ರೇಷ್ಠವಾದದ್ದು. ಯಾಕೆ ಗೊತ್ತಾ? ನಮ್ಮ ದೇವರು ಈ ಲೋಕದಲ್ಲಿ ಮೊದಲನೇದಾಗಿ ಹೆತ್ತವರು ಮಕ್ಕಳು ಎಂಬ ಸಂಬಂಧದಿಂದ ಆರಂಭಿಸಲಿಲ್ಲ. ಗಂಡ ಹೆಂಡತಿ ಎಂಬಂತ ಒಂದು ಸಂಬಂಧದಿಂದಲೇ ದೇವರು ಕುಟುಂಬ ಎಂಬಂತ ಕ್ರಮವನ್ನು ರೂಪಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಒಬ್ಬ ಪುರುಷನು ಒಬ್ಬ ಸ್ತ್ರೀಯು ತಮ್ಮ ಜೀವನದಲ್ಲಿ ಸಂಧಿಸುವಂತ ಅನೇಕ ಸಂಬಂಧಗಳು ಯಾವುದೋ ಒಂದು ಕಾಲಘಟ್ಟದಲ್ಲಿ ಅವರನ್ನು ಬಿಟ್ಟು ಹೋಗುತ್ತದೆ. ಆದರೆ ಗಂಡ ಹೆಂಡತಿಯ ಸಂಬಂಧ ಮಾತ್ರವೇ ಮುದಿ ವಯಸ್ಸಿನವರೆಗೂ ಯಾವಾಗಲೂ ಆಧರಿಸಿ ನಡೆಸುವಂತದ್ದಾಗಿದೆ. ಆದ್ದರಿಂದಲೇ ಗಂಡ ಹೆಂಡತಿಯ ಸಂಬಂಧ ವಿಶೇಷವಾದದ್ದು ಮಾತ್ರವಲ್ಲ, ಶ್ರೇಷ್ಠವಾದದ್ದು ಕೂಡ. ಹೆಂಡತಿ ಗಂಡನಿಗೆ ವಿಧೇಯಳಾಗಿ, ಗಂಡ ಹೆಂಡತಿಯ ಮೇಲೆ ಪ್ರೀತಿ ತೋರಿ, ಸತ್ಯವೇದ ತೋರಿಸುವಂತ ಮಾರ್ಗದಲ್ಲಿ ಕುಟುಂಬ ನಡೆಯುವಾಗ ಗಂಡ ಹೆಂಡತಿಯ ಸಂಬಂಧ ಶ್ರೇಷ್ಠವಾದದಾಗಿ ಬದಲಾಗುವುದು. ಈಗ ನಾವು ಜ್ಯೋತಿಕ ನಾಟಕವನ್ನು ನೋಡೋಣವಾ? ಎಲ್ಲೋಗಿ ಬರ್ತಾ ಇದೀಯಾ? ಡೈಲಿ ಹಿಂಗೆ ಊರು ಸುತ್ತಕ್ಕೆ ಬರ್ತೀಯಾ? ಊರ್ ಸುತ್ತಕ್ ಹೋಗಿಲ್ಲ ಅತ್ತೆ, ಜ್ಯೋತಿಯಕ್ಕ ನೋಡಕ್ ಹೋಗಿದ್ದೆ. ಅವಳೇನಕ್ಕೆ ನೋಡಕ್ ಹೋದೆ? ಅಮ್ಮ ಒಳಗೆ ಬನ್ನಿ ಅಮ್ಮ. ಯಾಕಮ್ಮ ಹೊರಗಡೆ ನಿಂತಿದ್ದೀರಾ? ಏನಿವಳು ಮನೇನ ಮನೆ ಥರನೇ ಇಡಲ್ಲ, ಎಲ್ಲಿ ನೋಡಿದ್ರು ಧೂಳಾಗೇ ಇದೆ. ಹೌದೌದು, ಇವಳಿಗೆ ಊರು ಸುತ್ತಕ್ಕೆ ಟೈಮ್ ಕರೆಕ್ಟಾಗೈತೆ, ಮನೆ ನೋಡೋಕೆ ಎಲ್ಲಿ ಟೈಮ್ ಐತೆ? ಎಲ್ಲ ಅವ್ನು ಕೊಡೋ ಜಾಗ. ಅವನು ನಾವೇನು ಹೇಳಿದ್ರು ನಂಬಕ್ಕೆ ಹೋಗಲ್ಲ. ನೀನು ಹೇಳೋದು ಸರಿನೇ ಅಮ್ಮ. ಜಾನ್, ಏನಜ್ಜಿ? ನಿಮ್ಮಮ್ಮ ಎಲ್ಲೋ ರೂಮಲ್ಲಿ ನಿದ್ದೆನ ಮಾಡ್ತಾವಳೆ? ಇಲ್ಲ ಅಜ್ಜಿ, ತಲೆನೋವಂತ ಒಳಗಡೆ ಮಲಗಿದ್ದಾರೆ. ಎರಡೂ ಒಂದೇ. ಬರ ಕೇಳು, ಅತ್ತೆಗೆ ತಲೆನೋವ್ತಾ ಇದೆ ಅಂತೆ, ಮೇಲೆ ರೂಮಲ್ಲಿ ಮಲ್ಕೊಂಡವ್ರೆ, ಟೀ ಮಾಡಿ ತಗೊಂಡೋಗಿ ಕೊಡ ಕೇಳು. ಸರಿ ಅಜ್ಜಿ. ಏನತ್ತೆ? ಅತ್ತಿಗೆಗೆ ತಲೆನೋವ್ತಿದೆ ಅಂತೆ, ಬಿಸಿ ಬಿಸಿಯಾಗಿ ಟೀ ಮಾಡ್ಕೊಂಡೋಗಿ ಕೊಡು. ನಾನು ತಲೆನೋವಿಂದನೇ ಇದ್ದೀನಿ ಅತ್ತೆ. ಇವಾಗ ಏನು ಹೇಳಕ್ ಬರ್ತಾ ಇದೀಯಾ? ಅವಳು ಬಂದು ನಿನಗೆ ಟೀ ಮಾಡ್ಕೊಡ್ಬೇಕಾ ಏನು? ಹಂಗೇಳಿಲ್ಲ ಅತ್ತೆ, ಹಂಗೇಳಿದ್ರು ಅದ್ರಲ್ಲೇನು ತಪ್ಪಿದೆ? ಏನು ತಪ್ಪಿದೆಯಾ? ಏನು ಮಾತೆಲ್ಲ ಬದಲಾಗ್ತಾ ಇದೆ? ಮಾತನ್ನ ಬದಲಾಯಿಸೋದು ನಾನು ಇಷ್ಟಪಡಲ್ಲ ಅತ್ತೆ, ನೀವೇ ಬದಲಾಯಿಸೋಂಗ್ ಮಾಡ್ತಿದ್ದೀರಾ. ಏನೇ ಬಾಯಿ ತುಂಬ ದೊಡ್ಡದಾಗ್ತಾ ಇದೆ? ಟೀ ತಾನೇ ಬೇಕತ್ತೆ, ನಾನು ಮಾಡ್ಕೊಡ್ತೀನಿ. ನಿನ್ನ ಟೀ ಏನು ನಮಗೆ ಬೇಡ, ನೀನು ಹೋಗು.
ಒಂದು ಟೀ ಕೇಳಿದ್ರೆ ಎದುರು ಮಾತಾಡ್ತೀಯಾ? ನೀನು ಇಡಬೇಕಾಗಿರೋ ಜಾಗದಲ್ಲಿ ಇಡ್ತೀನಿ. ಅಮ್ಮ, ತಮ್ಮನಿಗೆ ಫೋನ್ ಮಾಡಿ. ಲೌಡ್ ಸ್ಪೀಕರ್ ಹಾಕಿ ಅಮ್ಮ. ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೇನೋ ಸುಖ? ಯಾಕಮ್ಮ, ಏನಾಯ್ತು? ಇನ್ನೂ ಏನಾಗಬೇಕು? ನಾನು ಯಾಕೆ ಇನ್ನೂ ಬದುಕಿರಬೇಕು? ಅಮ್ಮ, ಏನಾಯ್ತು ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು. ಏನು ತಾನೇ ಹೇಳೋದು? ಯಾರು ನಿಮಗೆ ಏನು ಹೇಳಿದ್ರು ಅದನ್ನು ಮೊದಲು ಹೇಳಿ. ಬೇರೆ ಯಾರು ಹೇಳ್ತಾರೆ? ಎಲ್ಲ ನಿನ್ನ ಹೆಂಡ್ತಿನೇ. ಸುಬ್ಬಿನ? ಅವಳನ್ನ ಯಾವಾಗ ನೀವು ನೋಡಿದ್ರಿ? ಹಾಂ, ನಿಮ್ಮ ಮನೆಯಲ್ಲೇ ಇದ್ದೀವಿ. ಅಲ್ಲಿಗೆ ಯಾವಾಗ ಹೋದ್ರಿ? ಯಾಕೆ ನನ್ನ ಹತ್ರ ಒಂದು ಮಾತು ಕೂಡ ಹೇಳಲಿಲ್ಲ? ಏನಪ್ಪ, ನಿನ್ನ ಹತ್ರ ಕೇಳ್ಕೊಂಡೆ ನಾನು ನಿಮ್ಮ ಮನೆಗೆ ಬರಬೇಕಾ? ಇಲ್ಲಮ್ಮ, ನಾನು ಆ ಥರ ಹೇಳ್ತಾ ಇಲ್ಲ. ಸರಿ, ಏನು ನಡೀತು ಅಂತ ಹೇಳಿ ಫಸ್ಟು. ಒಂದು ಟೀ ಕೇಳಿದೆ, ಅದನ್ನು ಕೂಡ ಮಾಡಿಕೊಡಲ್ಲ ಅಂದ್ಬಿಟ್ಲು ನಿನ್ನ ಹೆಂಡ್ತಿ. ಸರಿ ಅಮ್ಮ, ನೀವು ಕೋಪ ಮಾಡ್ಕೋಬೇಡಿ. ನಾನು ಇವಾಗಲೇ ಅವಳ ಜೊತೆ ಮಾತಾಡ್ತೀನಿ. ಹಾಂ, ಸರಿನಾ? ಹಲೋ, ಏನಂದ್ರೆ ಚೆನ್ನಾಗಿದ್ದೀರಾ? ಚೆನ್ನಾಗಿರೋದಲ್ಲ ಆಮೇಲೆ ಇರಲಿ. ಅಮ್ಮ ಮನೆಗೆ ಬಂದಿದ್ದಾರಾ? ಹೌದು, ಜೊತೆಯಲ್ಲಿ ನಿಮ್ಮ ಅಕ್ಕನೂ ಬಂದಿದ್ದಾರೆ. ಅದು ನೀನು ಯಾಕೆ ನನ್ನ ಹತ್ರ ಹೇಳಲಿಲ್ಲ? ಕೇಳಿದ್ದಕ್ಕೆ ಉತ್ತರ ಕೊಡು. ಯಾಕೆ ನನ್ನ ಹತ್ರ ಹೇಳಲಿಲ್ಲ? ಸರಿ, ಇವಾಗ ಏನಾಯ್ತು? ಅಮ್ಮ ಟೀ ಕೇಳಿದ್ರಂತೆ, ಅದಕ್ಕೆ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟಂತೆ. ನಿಜಾನಾ? ಏನಂದ್ರೆ, ನಾನು ಏನ್ ಹೇಳಕ್ ಬರ್ತೀನಿ ಅಂದ್ರೆ, ನಿಜಾನ ಸುಳ್ಳ ಅಷ್ಟು ಮಾತ್ರ ಹೇಳು ಸಾಕು. ನಿಜಾನೇ ರೀ. ಯಾಕೆ ಹೇಳ್ದೆ ಅಂತ ಗೊತ್ತಾ? ನೀನೇನು ಹೇಳ್ಬೇಕಾಗಿಲ್ಲ, ಮೊದ್ಲೋಗ್ಬಿಟ್ಟು ಟೀ ಏನಂದ್ರೆ? ಮಾಡ್ಕೊಡು ಸಾಕು. ಏನಂದ್ರೆ ಯಾಕಮ್ಮ ಅಳ್ತಾ ಇದ್ದೀರಾ? ಅಳ್ಬೇಡಿ ಅಮ್ಮ. ಅಮ್ಮ, ನಾವು ಬಂದಿದ್ದೆ ಅವಳಿಗೆ ಇಷ್ಟ ಇಲ್ಲ ಅಮ್ಮ. ಹೌದೌದು, ನಾನು ಗಮನಿಸ್ತಾನೆ ಇದ್ದೀನಿ. ತುಂಬ ಅಹಂಕಾರದಿಂದ ನಡ್ಕೋತಾಳೆ. ಅತ್ತೆ ಅನ್ನೋ ಮರ್ಯಾದೆ ಸ್ವಲ್ಪ ಆದ್ರೂ ಕೊಡ್ತಾಳೆ. ಆಹಾಹಾಹಾ, ಇಂಥ ಒಂದು ಸೊಸೆನ ನಾನು ನೋಡಲೇ ಇಲ್ಲ. ಊರಲ್ಲಿ ಇಲ್ದಿದ್ದು ಹುಡುಗಿನ ತಗೊಂಬಂದು ಮದುವೆ ಮಾಡಿದ್ದೀರಾ. ಏನದಕ್ಕೆ ಮಾತಾಡ್ತಾ ಇದ್ದೀರಾ? ಚೆನ್ನಾಗಿ ಕಲಹ ಮಾಡ್ತಾ ಇದ್ದೀರಾ. ಅವಳೇನು ತಪ್ಪಾಗಿ ಹೇಳಿದ್ಲು? ಬೆಂಕಿ ಇಕ್ಕೋ ಕೆಲಸ ಚೆನ್ನಾಗಿ ಮಾಡ್ತೀರಾ ಅದಕ್ಕೆ. ನಿನ್ನ ಹತ್ರ ನಾನು ಮಾತಾಡ್ತಾ ಇರೋದು, ನೀನು ನನ್ನ ಹತ್ರ ಮಾತಾಡು. ಜಗಳ ಮಾಡಕ್ಕಂತ ಇಲ್ಲಿ ಬಂದ್ರಾ? ನಾನು ಹೇಳ್ದೆ ಅಲ್ವಮ್ಮ, ನಾವು ಬಂದಿದ್ದೆ ಇವಳಿಗೆ ಇಷ್ಟ ಇಲ್ಲ ಅಂತ. ಯಾಕತ್ಗೆ ಹಂಗೆ ಮಾತಾಡ್ತೀರಾ? ನಾನು ಯಾವಾಗ ಹಂಗೆ ಹೇಳ್ದೆ? ನೀನು ಯಾಕೆ ಅವಳನ್ನ ಬೆರೆಸ್ಕೊಂತೀಯ? ಅವಳು ನೋಡಿದ್ರೇ ನಿನಗಾಗಲ್ಲ. ಹಂಗಲ್ಲ ಅತ್ತೆ, ನೀವೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೋತಿದ್ದೀರಾ. ನಾನು ಯಾಕೆ ತಪ್ಪಾಗಿ ಅಂದ್ಕೋಬೇಕು? ನಾವು ನಮ್ಮನೆ ಅಂದ್ಕೊಂಡು ಬಂದ್ವಿ, ಆದರೆ ಚೆನ್ನಾಗಿ ನೋಡ್ಕೊಂಡೆ ಅಮ್ಮ. ನಾವಿಲ್ಲಿ ಬಂದಿರಲೇಬಾರ್ದಿತ್ತು. ನಾನು ಎಷ್ಟೋ ಹೇಳ್ದೆ ಅಮ್ಮ, ನೀವು ಕೇಳಲೇ ಇಲ್ಲ. ಇವಳ ಹತ್ರ ಬೈಸ್ಕೋಬೇಕು ಅಂತ ನಮ್ಮ ತಲೆಯಲ್ಲಿ ಬರ್ದಿದೀಯಾ? ನೀವು ಅನಾವಶ್ಯಕವಾಗಿ ಮಾತಾಡ್ತಿದ್ದೀರಾ ಅದಕ್ಕೆ. ನಾನು ಬರಕ್ಕೆ ಹೇಳದ್ನಾ? ನೀವೇ ತಾನೇ ಬಂದಿದ್ದು. ಒಳ್ಳೆ ಮರ್ಯಾದೆ ಅಮ್ಮ. ಮಗನ ಮನೆಗೆ ಬಂದಿದ್ದಕ್ಕೆ ನಮಗೆ ಒಳ್ಳೆ ಮರ್ಯಾದೆ ಸಿಕ್ತು. ನಡೀರಿ ಅಮ್ಮ, ಇನ್ನು ಈ ಮನೇಲಿ ಒಂದಿನನೂ ನಾವು ಇರೋದು ಬೇಡ. ನಡೀರಿ. ಅತ್ತೆ, ಅತ್ತೇನಾ? ಯಾರು ನಿನ್ಗೆ ಅತ್ತೆ? ಇನ್ನು ನೀನು ಮಾತಾಡಲೇಬಾರ್ದು. ಹಲೋ. ಅಮ್ಮಂಗೆ ಮನೆ ಬಿಟ್ಟು ಹೊರಡೆ ಹೋಗಕ್ಕೆ ಹೇಳ್ದ? ಇಲ್ಲ ರೀ. ಮತ್ತೆ ಯಾಕೆ ಹೊರಡೆ ಹೋದ್ರು? ನೀನು ಹೇಳ್ದಲ್ಲ ಅವ್ರು ಮನೆ ಬಿಟ್ಟು ಹೋಗ್ಬಿಡ್ತಾರಾ? ಹೇಳು, ಕೇಳ್ತಾ ಇದೀನಿ ತಾನೆ. ಯಾರು ನಿಮ್ಮನ್ನ ಇಲ್ಲಿ ಬರಕ್ಕೆ ಹೇಳಿದ್ರು ಅಂದ್ಬಿಟ್ಟೆ.
ನಿಂಗೆ ಎಷ್ಟೇ ಧೈರ್ಯ? ನೀನು ಹೇಗೆ ಆ ಥರ ಹೇಳ್ಬಿಡ್ತೀಯಾ? ಕೋಪದಲ್ಲಿ ಹೇಳ್ಬಿಟ್ಟೆ, ಸಾರಿ. ನೀನು ಬರ್ತಾ ಯಾಕೋ ಸರಿ ಇಲ್ಲ. ನೀನು ಇಷ್ಟ ಬಂದಂಗೆ ಮಾಡ್ತಾ ಇದೀಯಾ. ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಏನಂದ್ರೆ ನಾನ್ ಮಾತಾಡಿದ್ದೆ ಕೇಳ್ತೀರಲ್ಲ. ಒಂದಿನ ಆದ್ರೂ ನಿಮ್ಮಮ್ಮ ನಿಮ್ಮ ಅಕ್ಕ ಮಾತಾಡಿದ್ ಕೇಳಿದ್ರ? ಹಿಂಗೆ ಹೋಗ್ತಾ ಇದ್ರೆ ಹೆಂಗ್ರಿ? ಏನಂದ್ರೆ ಸುಬ್ಬಿ, ಅಳಬೇಡ ಸುಬ್ಬಿ, ಅಳಬೇಡಮ್ಮ. ಯಾರು ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಕ್ಕ. ಅದ್ಕೇನೋ ಅತ್ತೇನೋ ನನ್ನ ಕೇಳುವಾಗ ನೋಡ್ತಾರೆ ಅಕ್ಕ. ನನ್ನ ಹತ್ರ ಪ್ರೀತಿಯಿಂದನೂ ಮಾತಾಡಿಲ್ಲ ಅಕ್ಕ. ಸರಿಮ್ಮ, ಎಲ್ಲ ಬದಲಾಗುತ್ತೆ. ಇಲ್ಲಕ್ಕ, ಆರಂಭದಿಂದನೂ ಹಂಗೇನೆ. ನನ್ಗೆ ಮದ್ವೆ ಆಗಿದ್ದು ಹೊಸದಲ್ಲಿ ನಮ್ಮ ಅತ್ತಿಗೆಗೆ ಮೈಗೂ ಹುಷಾರಿಲ್ಲ ಅಂತ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ರು. ಅವಾಗ ನನ್ ಮನೇಲಿ ಅಡಿಗೆ ಮಾಡಿ ತಗೊಂಡು ಹೋದೆ. ಅವ್ರು ಊಟ ಮಾಡ್ಬಿಟ್ಟು, ಊಟ ಚೆನ್ನಾಗೇ ಇಲ್ಲ, ಏನ್ ಅಡಿಗೆ ಮಾಡಿದ್ಯಾ, ಹಂಗೆ ಕಸ್ತಲ್ಲಿ ಹಾಕ್ಬಿಟ್ಟೆ ಅಂತ ಹೇಳಿದ್ರು ಅಕ್ಕ. ಚೆನ್ನಾಗೇ ಇಲ್ಲ ಅಂದ್ರು. ಚೆನ್ನಾಗಿದೆ ಅಂತ ತಾನೇ ಹೇಳ್ಬೇಕು. ಅವಾಗ ಹೊಸದು ತಾನೇ ಅಕ್ಕ, ಹೋಗ್ತಾ ತಾನೇ ಎಲ್ಲ ಸರಿ ಆಗುತ್ತೆ. ಆದ್ರೆ ಇವಾಗವರ್ಗೂ ಅಡಿಗೆ ಚೆನ್ನಾಗಿಲ್ಲ ಅದ ಕೊರತೆ ಹೇಳ್ತಾರಕ್ಕ. ಅವ್ರು ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಅಕ್ಕ. ಇದು ಕೂಡ ಪರವಾಗಿಲ್ಲ, ಅಭ್ಯಾಸ ಆಯ್ತು. ಆದ್ರೆ ನಮ್ಮ ಮನೆಯವ್ರು ಕೂಡ ನನ್ನ ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ತುಂಬಾ ದುಃಖ ಆಗ್ತಿದೆ. ಅರ್ಥ ಮಾಡ್ಕೋತಾರಮ್ಮ, ಏನೋ ಕೋಪದಲ್ಲಿ ಆ ಥರ ಮಾತಾಡಿರ್ತಾರೆ. ನಾನು ಅವ್ರಿಗೆ ಫೋನ್ ಮಾಡಿದ್ರು, ಅವ್ರಿವಾಗ ಫೋನ್ ತೆಗಿಯಲ್ಲ ಅಕ್ಕ. ನಾನು ಬೇಕಾದರೆ ಟ್ರೈ ಮಾಡಿ ನೋಡ್ಲಮ್ಮ. ಸರಿ ಅಕ್ಕ. ಸರಿ ಬಾ. ಅಕ್ಕ, ಚೆನ್ನಾಗಿದ್ದೀರಾ ಅಕ್ಕ? ಚೆನ್ನಾಗಿದ್ದೀನಿ ಜಬಸ್ಟಿನ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಕ್ಕ. ಸುಬ್ಬಿ ಫೋನ್ ಮಾಡಕ್ಕೆ ಹೇಳಿದ ನಿಮಗೆ? ಯಾಕೆ ಜಬಸ್ಟಿನ್, ನಾನು ನಿಮ್ಮ ಹತ್ರ ಮಾತಾಡಬಾರ್ದಾ? ಆ ಥರ ಏನಿಲ್ಲ. ನಿಮಗೆ ಸುಬ್ಬಿ ಬಗ್ಗೆ ಗೊತ್ತೋ ಇಲ್ವೋ? ಗೊತ್ತು ಅಕ್ಕ, ಆದರೆ ಮತ್ತೆ ನೀವೇ ಈ ಥರ ಮಾತಾಡಿದರೆ ಹೇಗೆ ಜಬಸ್ಟಿನ್? ನೀವು ಸ್ಪಾಟಲ್ಲಿಲ್ಲ, ಒಂದು ಕಡೆಯವರ ಅಭಿಪ್ರಾಯ ಕೇಳಿ ನೀವು ಮಾತಾಡಿದರೆ ಅದು ತಪ್ಪಲ್ವಾ? ನಿಮ್ಮ ಹೆಂಡತಿ ಮಾತಾಡಿದ್ದು ತಪ್ಪೇನೆ, ಆದರೆ ಪರಿಸ್ಥಿತಿ ಅವಳನ್ನ ಆ ಥರ ಮಾತಾಡಂಗೆ ಮಾಡ್ತು. ನೀವು ನಿಮ್ಮ ಅಮ್ಮನ ಹತ್ರ ಮಾತಾಡಿದ್ರಾ? ಅವ್ರು ಯಾಕೆ ಆ ಥರ ಮಾತಾಡಿದ್ರು ಅಂತ ಅವ್ರ ಹತ್ರ ಕೇಳಿದ್ರಾ? ಜಬಸ್ಟಿನ್, ಗಂಡ ಹೆಂಡತಿ ಅನ್ನೋ ಸಂಬಂಧ ಬಹಳ ಶ್ರೇಷ್ಠವಾದದ್ದು. ದೇವರ ನಂತರ ನಿಮಗೆ ಅಂತ ನಿಮ್ಮ ಹೆಂಡ್ತಿನೇ, ಅದಾದಮೇಲೆ ಹೆತ್ತವರು. ಸುಬ್ಬಿಗೆ ಯಾರೂ ಇಲ್ಲ ಅಂತ ನಿಮಗೆ ಗೊತ್ತು. ಅವಳ ಆದರಣೆ ನೀವೇ ಅಂತ ನಿಮಗೂ ಅರ್ಥ ಆಗುತ್ತೆ. ಇವಾಗ ನೀವೇ ಮಾತಾಡ್ದಲೇ ಇದ್ದರೆ ಕುಟುಂಬದಲ್ಲಿ ಜಗಳಗಳು ಬರುತ್ತೆ, ಭಿನ್ನಾಭಿಪ್ರಾಯ ಬರುತ್ತೆ. ಮಾತಾಡ್ದಲೇ ಇರುವಂಥದ್ದು ಪರಿಹಾರ ಅಲ್ಲಪ್ಪ. ಮನ ತೆರೆದು ಮಾತಾಡಿದ್ರೇ ಪರಿಹಾರ. ಎಲ್ಲರ ಮನೆಗಳಲ್ಲೂ ಅತ್ತೆ ಸೊಸೆ ಸಮಸ್ಯೆ ಇದ್ದೇ ಇರುತ್ತೆ. ಸಂಬಂಧಗಳಲ್ಲಿ ಸಮಸ್ಯೆಗಳು ಬಂದೇ ಬರುತ್ತೆ. ಅದಕ್ಕೆ ಅಂತ ಗಂಡ ಹೆಂಡತಿ ಜೊತೆ, ಹೆಂಡತಿ ಗಂಡನ ಜೊತೆ ಮಾತಾಡ್ದಲೇ ಇರೋದು ಒಳ್ಳೇದಲ್ಲಪ್ಪ. ಸುಬ್ಬಿಗೆ ಆದರಣೆ ನೀವೇ ತಾನೇ. ಅವಳೇ ಒಬ್ಬೊಂಟಿಯಾಗಿದ್ದೀನಿ ಅಂತ ಚಿಂತೆ ಮಾಡ್ತಾಳೆ. ಅದರಲ್ಲಿ ನೀವು ಬೇರೆ ಮಾತಾಡಿಲ್ಲ ಅಂದರೆ ಅವಳು ಮಾನಸಿಕವಾಗಿ ತುಂಬ ಬಾಧಿಸಲ್ಪಡ್ತಾಳೆ. ಅವಳ ಕಡೆ ಇರೋ ನ್ಯಾಯವನ್ನು ಅರ್ಥ ಮಾಡ್ಕೊಳ್ಳಿ ಜಬಸ್ಟಿನ್. ಈಗ ಸುಬ್ಬಿಯಲ್ಲಿದ್ದಾಳಕ್ಕ? ನಾನಿಲ್ಲ ಅಂತ ಹೇಳಿ ಅಕ್ಕ. ನನ್ನ ಪಕ್ಕದಲ್ಲೇ ಇದ್ದಾಳೆ, ಮಾತಾಡಿ. ಸುಬ್ಬಿ, ಸುಬ್ಬಿ,
ಸಾರಿಮ್ಮ, ನಾನು ನಿನ್ನ ತಪ್ಪಾಗಿ ತಿಳ್ಕೊಂಬಿಟ್ಟೆ. ಪರವಾಗಿಲ್ಲ ರೀ. ಜ್ಯೋತಿಕಾ ನಾಟಕವನ್ನು ನೋಡಿದ್ದೀರಾ? ಕುಟುಂಬದಲ್ಲಿ ಗಂಡ ಹೆಂಡತಿಯ ಸಂಬಂಧ ಎಷ್ಟು ಶ್ರೇಷ್ಠವಾದದ್ದು ಎಂಬುದನ್ನು ನೀವು ಅರಿತುಕೊಂಡಿರಾ? ಈಗ ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಂಡು ನಿಮಗೋಸ್ಕರ ಪ್ರಾರ್ಥಿಸಲು ಸಹೋದರಿ ಜಾಯ್ಸ್ ಲಾಜರಸ್ ಅವರು ಸಿದ್ಧರಾಗಿದ್ದಾರೆ. ಪ್ರಾರ್ಥನೆಯೊಂದಿಗೆ ದೇವರ ಸಂದೇಶ ಕೇಳಿರಿ. ಕರ್ತನು ನಿಶ್ಚಯವಾಗಿ ನಿಮ್ಮೊಟ್ಟಿಗೆ ಮಾತನಾಡಿ ಆಶೀರ್ವದಿಸುವನು. ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತೇನೆ. ದೇವರು ಈ ಕಾರ್ಯಕ್ರಮದ ಮೂಲಕ ನಿಮ್ಮೊಂದಿಗೆ ಮಾತನಾಡಿ ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನದಲ್ಲಿ ಗಂಡ ಹೆಂಡತಿ ಕುಟುಂಬದಲ್ಲಿ ಬಹಳ ಮುಖ್ಯವಾದವರು. ಗಂಡನು ಕುಟುಂಬದಲ್ಲಿ ತಲೆಯಾಗಿರುತ್ತಾನೆ. ಗಂಡನನ್ನು ಗೌರವಿಸಬೇಕು, ಗಂಡನನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು. ನನ್ನ ಪ್ರಿಯರಾದವರೇ, ಒಬ್ಬರಿಗೊಬ್ಬರು ಪ್ರೀತಿಸಿ. ನಿಮ್ಮಲ್ಲಿ ಏನಾದರೂ ಕೊರತೆ ಇದ್ದರೆ, ಏನಾದರೂ ಗೊಂದಲಗಳು ಇರುವುದಾದರೆ ನೀವು ಗಂಡನೊಂದಿಗೆ ಮಾತನಾಡಿ. ಹೆಂಡತಿ ಗಂಡನೊಂದಿಗೆ ಮಾತನಾಡಬೇಕು, ಗಂಡ ಹೆಂಡತಿಯೊಂದಿಗೆ ಮಾತನಾಡಬೇಕು, ಸಮಾಧಾನಕ್ಕೆ ಬರಬೇಕು. ಕುಟುಂಬದಲ್ಲಿ ಸಮಸ್ಯೆಗಳನ್ನುಂಟು ಮಾಡಿ ಕುಟುಂಬದಲ್ಲಿ ಗಂಡ ಮಾತನಾಡದೆ ಹೆಂಡತಿ ಮಾತನಾಡದೆ ಇರಬಾರದು. ಮಕ್ಕಳು ಅದನ್ನು ನೋಡುತ್ತಾರೆ. ಗಂಡ ಹೆಂಡತಿಯ ಸಂಬಂಧ ಬಹು ಮುಖ್ಯವಾದದ್ದು. ಒಬ್ಬರಿಗೊಬ್ಬರು ಪ್ರೀತಿಯಿಂದಿರಬೇಕು, ಒಬ್ಬರಿಗೊಬ್ಬರು ಪ್ರೀತಿ ತೋರಿಸಬೇಕು. ನನ್ನ ಪ್ರಿಯರಾದವರೇ, ಕೊಲೆಸೆದವರಿಗೆ 3:19, ಪುರುಷರೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ, ಅವರಿಗೆ ನಿಷ್ಠೂರವಾಗಿರಬೇಡಿರಿ. ನನ್ನ ಪ್ರಿಯರಾದವರೇ, ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ ಎಂದು ಸತ್ಯವೇದವು ಹೇಳುತ್ತದೆ. ಗಂಡನು ಹೆಂಡತಿಯನ್ನು ಪ್ರೀತಿಸಬೇಕು, ಹೆಂಡತಿ ಗಂಡನನ್ನು ಪ್ರೀತಿಸಬೇಕು, ಪ್ರೀತಿ ತೋರಿಸುವವರಾಗಿರಬೇಕು. ಸತ್ಯವೇದವು ನಮಗೆ ಅದನ್ನೇ ಹೇಳುತ್ತದೆ. ನನ್ನ ಪ್ರಿಯರಾದವರೇ, ಒಬ್ಬ ಒಳ್ಳೆಯ ಸಹೋದರ ಆರ್ಮಿಯಲ್ಲಿ ಕೆಲಸ ಮಾಡುವಾತನು ತನ್ನ ಹೆಂಡತಿಯನ್ನು ಕರೆದುಕೊಂಡು ನನ್ನ ಬಳಿಗೆ ಬಂದು ನನ್ನ ಬಳಿ ಮಾತನಾಡಿದರು. ಏನೆಂದು ಅವರನ್ನು ಕೇಳಿದಾಗ ಆಗ ಆ ಸಹೋದರವರು ಹೇಳಿದರು, ನಾನು ಪಂಜಾಬಿನಲ್ಲಿ ಆರ್ಮಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ವರ್ಷದ 3 ತಿಂಗಳಲ್ಲಿ ರಜೆ ಸಮಯದಲ್ಲಿ ನಾನು ಮನೆಗೆ ಬರುತ್ತೇನೆ. ಊರಿಗೆ ಬಂದು ಮಕ್ಕಳು ಮತ್ತು ಹೆಂಡತಿ ಎಲ್ಲ ಕಾರ್ಯಗಳನ್ನು ನೋಡಿಕೊಳ್ಳುತ್ತೇನೆ. ನನಗೆ ಹೆತ್ತವರಿದ್ದಾರೆ, ತಂದೆ ತಾಯಿ ಇದ್ದಾರೆ, ನಮಗೆ 3 ಮಕ್ಕಳು ಇದ್ದಾರೆ. ಆಗ ನನಗೆ ಕಾರ್ ಇದೆ. ನಮ್ಮ ಮನೆಯಲ್ಲಿ ಕಾರ್ ಇರುವ ಕಾರಣದಿಂದ ಅಕ್ಕಿ ಇದೆ, ಧಾನ್ಯಗಳಿವೆ, ಎಲ್ಲ ಹಾಲು ಉತ್ಪನ್ನಗಳಿವೆ. ಈ ಎಲ್ಲ ಕಾರ್ಯಗಳು ಮನೆಯಲ್ಲಿ ಇದೆ. ನನ್ನ ತಂದೆ ತಾಯಿ ಬೇರೆ ಇದ್ದಾರೆ, ಮಕ್ಕಳು ಹೆಂಡತಿ ಬೇರೆ ಕಡೆ ಸಪರೇಟ್ ಆಗಿ ಇದ್ದಾರೆ. ಯಾವಾಗಲೂ ನನ್ನ ಹೆಂಡತಿ ನನ್ನ ತಾಯಿಯ ಬಳಿ ಜಗಳ. ನನ್ನ ತಾಯಿ ನನ್ನ ಹೆಂಡತಿಯನ್ನು ನೋಡಿದರೆ ಸಾಕು ಭಯಂಕರ ಜಗಳ. ಪ್ರತಿದಿನವೂ ಅವರಲ್ಲಿ ಸಮಾಧಾನವಿಲ್ಲ. ಜಗಳ ಮಾಡಿಕೊಂಡು ಹೆಂಡತಿ ಏನು ಮಾಡುತ್ತಾಳೆ, ಅಲ್ಲಿ ಇಲ್ಲಿ ಇದ್ದುಕೊಂಡು ಪಂಜಾಬಿನಲ್ಲಿರುವ ಗಂಡನೊಂದಿಗೆ ಫೋನಿನಲ್ಲಿ ಮಾತಾಡುತ್ತಾಳೆ. ಇಲ್ಲಿ ನಡೆಯುವ ಎಲ್ಲ ಕಾರ್ಯಗಳನ್ನು ನನ್ನ ಬಳಿ ಹೇಳುತ್ತಾಳೆ. ಹೇಳಿದ ಕೂಡಲೇ ನನಗೆ ಒಂದು ರೀತಿ ಮನ ಕಳವಳ ಉಂಟಾಗುತ್ತದೆ. ಆಗ ನನಗೆ ನಿದ್ದೆ ಮಾಡಲು ಆಗುವುದಿಲ್ಲ, ಊಟ ಮಾಡಲು ಆಗುವುದಿಲ್ಲ, ನೆಮ್ಮದಿಯಿಂದ ಇರಲು ಆಗುವುದಿಲ್ಲ. ಹೆಂಡತಿ ಇಲ್ಲಿರುವ ಎಲ್ಲ ಕಾರ್ಯಗಳನ್ನು ಅಲ್ಲಿ ಫೋನ್ ಮಾಡಿ ಹೇಳುತ್ತಿದ್ದಳು. ಆ ರೀತಿ ಹೇಳುವಾಗ ನನಗೆ ತುಂಬ ಕಷ್ಟಕರವಾಗುತ್ತಿತ್ತು. ಆದ್ದರಿಂದ ನಾನೊಂದು ತೀರ್ಮಾನ ಮಾಡಿದೆ. ನಾನಿನ್ನು ಇಲ್ಲಿ ಕೆಲಸ ಮಾಡಬಾರದು, ಊರಿಗೆ ತಿರುಗಿ ಹೋಗಿ ಇನ್ನ ಮೇಲೆ ಹೆಂಡತಿ ಮಕ್ಕಳೊಂದಿಗೆ ಇರೋಣ, ಅಲ್ಲಿ ಹೋಗಿ ಏನಾದರೂ ಸೆಕ್ಯೂರಿಟಿ ಕೆಲಸ ನೋಡಿಕೊಳ್ಳೋಣ ಎಂದು ತೀರ್ಮಾನಿಸಿದೆ ಎಂದು ಆ ಸಹೋದರ ನನ್ನ ಬಳಿ ಹೇಳಿದರು. ಆಗ ನಾನು ಕೇಳಿದೆ, ನಾನು ಏನು ಬ್ರದರ್, ನಿನಗೆ ಯಾರ ಮೇಲೆ ಎಷ್ಟು ಸಂಬಳ ಎಂದು ಕೇಳಿದೆ. ಆಗ ಅವರು ಹೇಳಿದರು ತಿಂಗಳಿಗೆ 45,000 ಎಂದು. ಆಗ ನಾನು ಸಹೋದರಿಯ ಬಳಿ ಕೇಳಿದೆ, ನಿನ್ನ ಗಂಡ ತಿರುಗಿ ಬಂದರೆ ಕಷ್ಟವಾಗುತ್ತದೆ, ಇಲ್ಲಿ ಸೆಕ್ಯೂರಿಟಿ ಕೆಲಸ ಎಂದರೆ 20,000 ಅಷ್ಟೇ ಸಂಬಳ, ಆಗ ನೀನು ಹೇಗೆ ಕುಟುಂಬವನ್ನು ನಡೆಸುತ್ತೀಯ ಎಂದು ಕೇಳಿದಾಗ ಆ ಸಹೋದರಿ ಹೇಳಿದರು, ನನಗೆ ತಿಂಗಳಿಗೆ 10,000 ಮಾತ್ರ ಕಳಿಸುವುದು ಎಂದು ಹೇಳಿದರು. ಆಗ ಸಹೋದರಿ ಹೇಳಿದರು, ಮನೆಯಲ್ಲಿ ಅಕ್ಕಿ, ಬೇಳೆ, ಹಾಲು ಈ ಐಟಮ್ ಎಲ್ಲ ಮನೆಯಲ್ಲಿದೆ, ಬೇರೆ ಐಟಮ್ ಎಲ್ಲ ಬೇಕು, ತರಕಾರಿ ಎಲ್ಲ ತಂದೆ ತಾಯಿ ಕೊಡುತ್ತಾರೆ, ಅವರಿಂದ ಆದಷ್ಟು ಕೊಡುತ್ತಾರೆ, ಈ ರೀತಿ ನಡೆಯುತ್ತಿದೆ ಎಂದು ಹೇಳಿದರು. ಆಗ ಸಹೋದರಿ ಹೇಳಿದರು, ಕೆಲವು ಸಮಯದಲ್ಲಿ ನನಗೆ ಹಣದ ಅವಶ್ಯಕತೆ ಇರುತ್ತದೆ ಎಂದು ಹೇಳಿದರು. ಆಗ ಅವರು ಹೇಳಿದರು, ಹಣ ಬೇಕು ಎಂದು ನನ್ನ ಹೆಂಡತಿ ನನ್ನ ಬಳಿ ಹೇಳಿದರೆ 5,000 10,000 ಕಳಿಸುತ್ತಿದ್ದೆ ಎಂದು ಹೇಳಿದರು. ಆಗ ನಾನು ಕೇಳಿದೆ, ಉಳಿದ ಹಣವನ್ನು ಏನು ಮಾಡುತ್ತೀರಾ ಬ್ರದರ್ ಎಂದು ಕೇಳಿದಾಗ ಅವರು ಹೇಳಿದರು,
ನಾನು ಸೇವಿಂಗ್ ಮಾಡುತ್ತಿದ್ದೇನೆ, LICಗೆ ಕಟ್ಟುತ್ತಿದ್ದೇನೆ, ಹಣವನ್ನು ಸೇವಿಂಗ್ ಮಾಡುತ್ತಿದ್ದೇನೆ, ನನ್ನ ಮಕ್ಕಳ ಭವಿಷ್ಯತ್ತಿಗೆ ಬೇಕು, ನನ್ನ ಮಕ್ಕಳಿಗೆ ಬೇಕು ಎಂದು ಅವರು ಹೇಳಿದರು. ತಕ್ಷಣ ಹೆಂಡತಿ ಹಾಗೆ ನೋಡುತ್ತಿದ್ದಾಳೆ, ಅವಳಿಗೆ ತಿಳಿಯದು. ಆ ಸಹೋದರಿ ನನ್ನ ಬಳಿ ಮಾತಾಡುತ್ತಿದ್ದರು, ಹಾಗೆ ನೋಡಿದರು. ಆಗ ನಾನು ಹೇಳಿದೆ, ಸಿಸ್ಟರ್, ನೀವು ಮೊದಲು ಯಾವುದನ್ನು ಕುರಿತು ಚಿಂತಿಸಬಾರದು, ಸತ್ಯವೇದವನ್ನು ಓದಿರಿ, ಚೆನ್ನಾಗಿ ಪ್ರಾರ್ಥಿಸಿ, ದೇವರು ಒಳ್ಳೆಯ ಗಂಡನನ್ನು ಕೊಟ್ಟಿದ್ದಾರೆ, ಅದಕ್ಕಾಗಿ ದೇವರಿಗೆ ವಂದನೆ ಹೇಳಿರಿ, ಅವರು ಕಳಿಸುವ ಹಣಕ್ಕಾಗಿ ದೇವರಿಗೆ ವಂದನೆ ಹೇಳಿ, ಯಾವುದನ್ನು ವ್ಯರ್ಥ ಖರ್ಚು ಮಾಡದೆ ಉಪಯೋಗಿಸಿಕೊಳ್ಳಿ. ನಿಮಗೆ ಬೇಕು ಎಂದರೆ ಆ ಬ್ರದರ್ ಕಳಿಸಿಕೊಡುತ್ತಾರೆ. ಬ್ರದರ್ ಅಲ್ಲಿ ಕೆಲಸ ಮಾಡುವುದರಿಂದ 45,000 ರೂಪಾಯಿ ಸಿಕ್ಕುತ್ತಿದೆ. ಇಲ್ಲಿ ಸೆಕ್ಯೂರಿಟಿ ಕೆಲಸಕ್ಕೆ ಹೋದರೆ ರಾತ್ರಿ ನಿದ್ದೆ ಮಾಡಲು ಆಗುವುದಿಲ್ಲ, ಹಗಲಿನಲ್ಲಿ ಕೆಲಸಗಳನ್ನು ಮಾಡಲಾಗುವುದಿಲ್ಲ. ಇದು ನಿಮಗೆ ಬಹಳ ಕಷ್ಟ, ಆದ್ದರಿಂದ ಬ್ರದರ್ ಅಲ್ಲೇ ಇರಲಿ ಎಂದು ನಾನು ಹೇಳಿದೆ. ಈ ಸಹೋದರಿ ನನ್ನನ್ನು ನೋಡುತ್ತಾ ಇದ್ದರು. ಆಗ ನನ್ನ ಸಹೋದರನ ಬಳಿ ಮಾತಾಡಿದೆ, ನೀವು ನಿಮ್ಮ ಕೆಲಸವನ್ನು ಬಿಡಬೇಡಿ, ನೀವು ಅಲ್ಲೇ ಹೋಗಿ ಇರಿ, ನೀವು ಅಲ್ಲೇ ಹೋಗಿ ಇದ್ದು ಹಣವನ್ನು ಸಿಸ್ಟರಿಗೆ ಕಳಿಸಿಕೊಡಿರಿ, ಅವರಿಗೆ ಅವಶ್ಯಕವಾದದ್ದೆಲ್ಲವನ್ನು ಕಳಿಸಿರಿ. ಆಗ ಸಹೋದರ ಹೇಳಿದರು, ನಾನೆಲ್ಲ ಮಾಡುತ್ತೇನೆ ಎಂದು ಹೇಳಿದರು. ನನ್ನ ತಾಯಿಯ ಬಳಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇರಲು ಹೇಳಿರಿ ಎಂದು ಹೇಳಿದರು. ಆಗ ಸಹೋದರಿ ಬಳಿ ನಾನು ಮಾತಾಡಿದೆ, ಅತ್ತೆ ಆದವರು ಅವರು ಹಾಗೆ ಇರುತ್ತಾರೆ, ನೀವು ಪ್ರಾರ್ಥಿಸಿ, ನೀವು ತಾಳ್ಮೆಯಿಂದ ಇರಿ, ನೀವು ಪ್ರೀತಿಯಿಂದ ಮಾತನಾಡಿಸಿ, ಅವರ ಹೃದಯ ಬದಲಾಗುತ್ತದೆ, ಅವರು ಸಮಾಧಾನದಿಂದ ಇರುತ್ತಾರೆ ಎಂದು ಆ ಸಹೋದರಿಯ ಬಳಿ ನಾನು ಮಾತಾಡಿದೆ. ಆಗ ಅವರು ಹೇಳಿದರು, ಅವರು ತುಂಬಾ ಬೈಯುತ್ತಾರೆ, ನನ್ನನ್ನು ಕಂಡರೆ ಸಾಕು ಜಗಳ ಮಾಡುತ್ತಾರೆ ಎಂದು ಹೇಳಿದರು. ನಾನು ಹೇಳಿದೆ, ತಾಳ್ಮೆಯಿಂದ ಇರಿ, ನಿಮ್ಮ ಗಂಡ ಇಂಡಿಯಾ ಆರ್ಮಿಯಲ್ಲಿ ಇದ್ದಾರೆ, ಮಿಲಿಟರಿಯಲ್ಲಿ ಇದ್ದಾರೆ, ನಮ್ಮ ದೇಶದ ಸೈನ್ಯದಲ್ಲಿ ಇದ್ದಾರೆ, ಆದ್ದರಿಂದ ತಾಳ್ಮೆಯಿಂದ ಇರಿ, ನೀವು ಪ್ರಾರ್ಥಿಸಿರಿ, ನಿನ್ನ ಗಂಡನಿಗಾಗಿ ಪ್ರಾರ್ಥಿಸು, ಅತ್ತೆ ಮಾವಗಾಗಿ ಪ್ರಾರ್ಥಿಸು. ಆ ಸಹೋದರ ಹೇಳಿದರು, ತಾಯಿಯ ಬಳಿ ಹೋಗಿ ಅಮ್ಮ ಜಗಳ ಮಾಡಬೇಡಿ ಎಂದು ಎಷ್ಟು ಹೇಳಿದರೂ ಅವರು ಕೇಳುತ್ತಿಲ್ಲ. ಆಗ ಇವರು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು ಎಂದು ಆ ಸಹೋದರ ನನ್ನ ಬಳಿ ಹೇಳಿದರು. ಆಗ ಸಹೋದರಿಯ ಬಳಿ ನಾನು ಮಾತನಾಡಿದ್ದೆ, ನೀನು ಮನೆಯಲ್ಲಿದ್ದು ಮನೆಯನ್ನು ನೋಡಿಕೊಂಡು ಮಕ್ಕಳನ್ನು ಓದಿಸಿಕೊಂಡು ಕುಟುಂಬ ಪ್ರಾರ್ಥನೆ ಮಾಡಿ ಎಂದು ಹೇಳಿ ಅವರನ್ನು ಹೋಗಿ ಪ್ರಾರ್ಥಿಸಿ ತೀರ್ಮಾನ ತೆಗೆದುಕೊಂಡು ಬನ್ನಿ ಎಂದು ಹೇಳಿದೆ. ನಂತರ ಹೇಳುತ್ತೇನೆ ಎಂದು ಹೇಳಿದೆ. ಅವರಿಬ್ಬರು ಹೋಗಿ ಮಾತನಾಡಿ, ಆ ಸಹೋದರಿ ಅವರ ಹಸ್ಬೆಂಡ್ ಮಿಲಿಟರಿಗೆ ಆರ್ಮಿಗೆ ಹೋಗಲಿ ಎಂದು ಆ ಸಹೋದರಿ ನನ್ನ ಬಳಿ ಬಂದು ಈ ರೀತಿ ಹೇಳಿದರು. ದೇವರು ಕುಟುಂಬಗಳನ್ನು ಈ ರೀತಿಯಾಗಿ ಆಶೀರ್ವದಿಸುತ್ತಾರೆ. ಕುಟುಂಬಗಳಲ್ಲಿ ಸಮಸ್ಯೆ ಇರುವುದಿಲ್ಲ ಎಂದಲ್ಲ, ಇರುತ್ತದೆ. ಕುಟುಂಬದಲ್ಲಿ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಬಾಯಿ ತೆರೆದು ಮಾತನಾಡಬೇಕು. ಸಹೋದರಿಯರು ನಿನ್ನ ತಾಯಿಗೆ ಮಾತ್ರ ಸಪೋರ್ಟ್ ಮಾಡುತ್ತೀಯ ಎಂದು ಮುಖ ತಿರುಗಿಸಿಕೊಂಡಿರಬಾರದು. ಸಹೋದರಿಯರು ತಾಳ್ಮೆಯಿಂದ ಇರಬೇಕು. ಕುಟುಂಬವನ್ನು ನಡೆಸುವ ಸಹೋದರಿಯರಿಗೆ ತಾಳ್ಮೆ ಇರಬೇಕು. ತಾಳ್ಮೆ ಬಹಳ ಅವಶ್ಯಕವಾದದ್ದು. ಗಂಡನ ಬಳಿ ಹೇಗೆ ಮಾತನಾಡಬೇಕು, ಆರ್ಮಿಯಲ್ಲಿರುವ ಗಂಡನಿಗೆ ಇಲ್ಲಿರುವಂಥ ಕಾರ್ಯಗಳನ್ನೆಲ್ಲ ಹೇಳಬಾರದು. ಅವರು ಅಲ್ಲಿ ಸಮಾಧಾನವಾಗಿದ್ದು ಅವರ ಎಲ್ಲ ಕೆಲಸಗಳನ್ನು ಮಾಡಬೇಕು. ತಾಳ್ಮೆಯಿಂದ ಇರಬೇಕು. ಆ ಸಹೋದರನಿಗೆ ರಿಟೈರ್ಡ್ ಆಗಲು ಇನ್ನು 3 ವರ್ಷಗಳು ಇತ್ತು. ಆದ್ದರಿಂದ ಅವರ ಬಳಿ ಮಾತನಾಡಿ ಪ್ರಾರ್ಥಿಸಿ ಕಳಿಸಿದೆವು. ನನ್ನ ಪ್ರಿಯರೇ, ಗಂಡ ಹೆಂಡತಿ ಪ್ರೀತಿಸಬೇಕು. ಅನೇಕ ಕುಟುಂಬಗಳಲ್ಲಿ ಗಂಡನು ಹೆಂಡತಿಯನ್ನು ಪ್ರೀತಿಸುವುದಿಲ್ಲ. ಕಾರಣ ಸ್ತ್ರೀಯರೇ. ಸಹೋದರಿಯರು ಮಾಡುವಂಥ ಕಾರ್ಯಗಳು ಅವರನ್ನು ವೇದನೆ ಪಡಿಸಿದ ಕೂಡಲೇ ಅವರು ಸುಮ್ಮನಿರುತ್ತಾರೆ. ಕುಟುಂಬದಲ್ಲಿ ತಲೆಯಾದವರು ಗಂಡನೇ. ಅವರು ಎಲ್ಲ ಕಾರ್ಯಗಳನ್ನು ನೋಡಿಕೊಳ್ಳುತ್ತಾರೆ. ಹೆಂಡತಿಯಾದವಳು ಕುಟುಂಬದಲ್ಲಿ ಗಂಡನ ಪ್ರೀತಿಯನ್ನು ಪಡೆಯಬೇಕು. ಗಂಡನ ಬಳಿ ಪ್ರೀತಿಯಿಂದ ಇರಬೇಕು. ನೀವು ಪ್ರೀತಿಯಿಂದ ಇರುವಾಗ ಗಂಡನ ನಿಮ್ಮೊಂದಿಗೆ ಪ್ರೀತಿಯಿಂದ ಇರುತ್ತಾರೆ. ಒಂದು ವೇಳೆ ಗಂಡನ ಪ್ರೀತಿ ಇಲ್ಲದಂತೆ ನೀವು ಈ ಕಾರ್ಯಕ್ರಮವನ್ನು ನೋಡುತ್ತಾ ಇರಬಹುದು. ಒಂದು ವೇಳೆ ವೇದನೆಯ ಮಧ್ಯದಲ್ಲಿ ಇರಬಹುದು, ಕಣ್ಣೀರಿನಲ್ಲಿ ಇರಬಹುದು. ನನಗೆ ಲೋಕದ ಪ್ರಕಾರ ಗಂಡನಿದ್ದು ಗಂಡನ ಪ್ರೀತಿ ಇಲ್ಲವಲ್ಲ, ನನ್ನ ಗಂಡ ನನ್ನನ್ನು ಪ್ರೀತಿಸುತ್ತಿಲ್ಲ, ನನ್ನನ್ನು ಬೇಡ ಎಂದು ನನ್ನನ್ನು ದೂರ ಮಾಡಿ ಇಟ್ಟಿದ್ದಾರೆ, ಕುಟುಂಬದಲ್ಲಿ ಸಮಸ್ಯೆ ಎಂದು ನೀವು ಯೋಚಿಸುತ್ತಿರಬಹುದು. ನನ್ನ ಪ್ರಿಯರಾದವರೇ, ನೀವು ದೇವರನ್ನು ಹಿಡಿದುಕೊಳ್ಳಿರಿ. ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಪ್ರಾರ್ಥಿಸಿರಿ. ದೇವರು ಕ್ರಿಯೆ ಮಾಡುತ್ತಾರೆ. ನಿಮ್ಮ ಗಂಡನನ್ನು ಬದಲಾಯಿಸುತ್ತಾರೆ. ನೀವು ನಿಮ್ಮ ಗಂಡನ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಳ್ಳಬಹುದು. ಪುರುಷರೇ, ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ನೀವು ಅವರನ್ನು ದ್ವೇಷಿಸಬೇಡಿ. ನೀವು ಪ್ರೀತಿಯಿಂದ ನೋಡಿಕೊಳ್ಳಿರಿ. ಆ ರೀತಿ ಪ್ರೀತಿಯಿಂದ ಇರುವಾಗ ದೇವರು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸುತ್ತಾರೆ. ದೇವರು ನಿಮ್ಮ ಕುಟುಂಬಗಳಿಗೆ ಇಟ್ಟಿರುವ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಸಾಧ್ಯ. ನನ್ನ ಪ್ರಿಯರಾದವರೇ, ನೀವು ಅಧಿಕವಾಗಿ ಪ್ರಾರ್ಥಿಸಿರಿ. ಭಾರದಿಂದ ಪ್ರಾರ್ಥಿಸಿರಿ. ನೀವು ಹೆಂಡತಿಯರು ಗಂಡನಿಗಾಗಿ ಪ್ರಾರ್ಥಿಸಿರಿ, ಗಂಡನು ಹೆಂಡತಿಗಾಗಿ ಪ್ರಾರ್ಥಿಸಿರಿ. ಕಾರ್ಯಗಳನ್ನು ಒಬ್ಬರಿಗೊಬ್ಬರು ಹಂಚಿಕೊಂಡು ಕುಟುಂಬವನ್ನು ನಡೆಸಿರಿ. ದೇವರು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸುತ್ತಾರೆ. ದೊಡ್ಡ ಕಾರ್ಯಗಳನ್ನು ನಿಮ್ಮ ಬಾಳಲ್ಲಿ ಮಾಡುತ್ತಾರೆ. ನಾವು ಪ್ರಾರ್ಥಿಸೋಣವಾ? ಪ್ರೀತಿಯ ಪರಲೋಕದ ತಂದೆಯೇ, ನಿಮಗೆ ವಂದನೆ ಸಲ್ಲಿಸುತ್ತೇವಪ್ಪ. ನಿಮ್ಮನ್ನು ಸ್ತುತಿಸುತ್ತೇವೆ. ನಿಮಗೆ ಸ್ತೋತ್ರ ಅಪ್ಪ. ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವಪ್ಪ.
ಪ್ರಾರ್ಥನೆಯನ್ನು ಕೇಳುವ ದೇವರು, ನೀವು ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವಪ್ಪ. ಅಪ್ಪ, ನನಗೆ ಗಂಡನ ಪ್ರೀತಿ ಇಲ್ಲ, ಈ ಲೋಕದಲ್ಲಿ ಗಂಡನ ಪ್ರೀತಿ ಇಲ್ಲ. ನಾನು ಗಂಡನಿಂದ ದೂರಾಗಿ ತಳ್ಳಲ್ಪಟ್ಟಿದ್ದೇನೆ, ದೂರವಾಗಿದ್ದೇನೆ. ನನ್ನ ಗಂಡನು ನನಗೆ ಏನು ಮಾಡುವುದಿಲ್ಲ ಎಂದು ಕಳವಳದಲ್ಲಿ ಇರುವಂಥ ಸಹೋದರಿಯರೊಂದಿಗೆ ದೇವರೇ, ನೀವು ಮಾತನಾಡುತ್ತಿರುವುದಕ್ಕಾಗಿ ಸ್ತೋತ್ರ. ಅಪ್ಪ, ಗಂಡಂದಿರಾಗಿರುವವರನ್ನು ನೀವು ಮುಟ್ಟಿರೆ. ಅಪ್ಪ, ಗಂಡಂದಿರನ್ನು ಮುಟ್ಟಿರೆ. ಗಂಡಂದಿರ ಹೃದಯದಲ್ಲಿ ನೀವು ಆತ್ಮನಾದವರು ಮಾತನಾಡಿರೆ. ಹೆಂಡತಿಯನ್ನು ಪ್ರೀತಿಸಲು, ಹೆಂಡತಿಗೆ ಮಾಡಬೇಕಾದ ಕಾರ್ಯ ಮಾಡಲು ಆತ್ಮನಾದವರೇ ನೀವು ಕೃಪೆಯನ್ನು ಕೊಟ್ಟು ನಡೆಸಿರಿ. ಕುಟುಂಬಗಳಲ್ಲಿ ಭೇದ ಭಾವವನ್ನು ಉಂಟು ಮಾಡುವ ಆತ್ಮಗಳು ಯೇಸುವಿನ ನಾಮದಲ್ಲಿ ನಾಶವಾಗಿ ಹೋಗಲಿ. ದೂರವಾಗಿರುವಂಥ ಕುಟುಂಬಗಳು ಯೇಸುವಿನ ನಾಮದಲ್ಲಿ ಒಂದಾಗಲಿ. ದೇವರೇ, ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ ಎಂಬ ವಾಕ್ಯದ ಪ್ರಕಾರ ಅಪ್ಪ, ಯಾರಾದರೂ ಹೆಂಡತಿಯನ್ನು ಪ್ರೀತಿಸದೇ ಇರುವವರಿಗೆ ದೇವರೇ, ನೀವು ಅವರೊಂದಿಗೆ ಮಾತನಾಡಿ ಸಮಾಧಾನದಿಂದ ಇರಲು, ಸಮಾಧಾನದಿಂದ ಕಾರ್ಯಗಳನ್ನು ಮಾಡಲು ಆತ್ಮನಾದವರು ನೀವು ಕೃಪೆಯನ್ನು ಕೊಟ್ಟು ನಡೆಸಿರಿ. ದೇವರೇ, ನೀವು ಮಾತನಾಡಿರಿ. ಕುಟುಂಬಗಳಲ್ಲಿ ಅದ್ಭುತ ನಡೆಯಲಪ್ಪ. ಅಪ್ಪ, ಬಾಳಲ್ಲಿ ಶೂನ್ಯವಾಗಿರುವವರ ಸಹೋದರಿಯರೊಂದಿಗೆ ಮಾತನಾಡಿ ಆತ್ಮನಾದವರು ನೀವು ಎಬ್ಬಿಸಿರಿ. ನಿಮ್ಮ ಮಕ್ಕಳಾಗಿ ಎದ್ದು ನಿಂತು ನಿಮಗೆ ಸಾಕ್ಷ್ಯವುಳ್ಳವರಾಗಿ ಕೃಪೆ ಮಾಡಿರಿ. ನಿಮ್ಮ ಸತ್ಯವೇದವನ್ನು ಪ್ರೀತಿಸಿ ಓದಲು, ನಿಮಗಾಗಿ ಬಾಳಲು ಆತ್ಮನಾದವರು ನೀವು ಕೃಪೆ ಕೊಟ್ಟು ನಡೆಸಿರಿ. ಯೇಸುವೆ, ನೀವು ಆ ರೀತಿ ಮಾಡುವುದಕ್ಕಾಗಿ ನಿಮಗೆ ವಂದನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್. ನನ್ನ ಪ್ರಿಯರಾದವರೇ, ಈ ಕಾರ್ಯಕ್ರಮದ ಮೂಲಕ ದೇವರು ನಿಮ್ಮೊಂದಿಗೆ ಮಾತಾಡಿರುತ್ತಾರೆ ಎಂದು ನಾನು ನಂಬುತ್ತೇನೆ. ಕುಟುಂಬ ಎಂಬುದು ಬಹಳ ಮುಖ್ಯವಾದದ್ದು. ಪುರುಷರು ಹೆಂಡತಿಯನ್ನು ಪ್ರೀತಿಸಬೇಕು, ಹೆಂಡತಿ ಗಂಡನನ್ನು ಪ್ರೀತಿಸಬೇಕು. ನಾವು ಆ ರೀತಿ ಪ್ರೀತಿಸಿ ಬಾಳುವಾಗ ದೇವರು ನಮ್ಮ ಕುಟುಂಬಗಳನ್ನು ಆಶೀರ್ವದಿಸುತ್ತಾರೆ. ದೇವರು ಕುಟುಂಬಗಳಿಗೆ ಇಟ್ಟಿರುವ ಆಶೀರ್ವಾದವನ್ನು ನಿಮಗೆ ಕೊಟ್ಟು ನಿಮ್ಮನ್ನು ಅಭಿವೃದ್ಧಿಪಡಿಸಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್. ಪ್ರಿಯರಾದವರೇ, ಈ ದಿನದ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿತ್ತೆಂದು ನಾವು ನಂಬುತ್ತೇವೆ. ನೀವು ಹೊಂದಿದ ಮೇಲುಗಳನ್ನು, ಆಶೀರ್ವಾದಗಳನ್ನು ನಮಗೆ ತಿಳಿಸಲು ಮರೆಯಬೇಡಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ದೂರವಾಣಿ ಅಥವಾ ಇಮೇಲ್ ಮೂಲಕ ನಮಗೆ ತಿಳಿಯಪಡಿಸಿರಿ. ನಿಮಗಾಗಿ ಪ್ರಾರ್ಥಿಸಿ ಆಲೋಚನೆ ಕೊಡಲು ಸಹೋದರ ಮೋಹನ್ ಸಿ ಲಾಜರಸ್ ಅವರು ಹಾಗೂ ದೇವ ಸೇವಕರುಗಳು ಸಿದ್ಧರಾಗಿದ್ದಾರೆ. ಶನಿವಾರ ಮತ್ತು ಭಾನುವಾರ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ಕುಟುಂಬವಾಗಿ ನೋಡಲು ಮರೆಯಬೇಡಿ. ಪುನಃ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಸಂಧಿಸೋಣ. ಅದುವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. For further details and prayer support, Jesus Redeems Ministries, Nalamavadi, Thoothukudi District, 628-211. Our phone number 080-3545-4545. God bless you.